हरिः ओम्। सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताव्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् एकोनविंशे यावदधिकाराधिकरणे तस्मिन् यावदधिकाराधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वात्रिंशं सूत्रं पादादितः द्वात्रिंशं सूत्रं। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः
ಶಿರಸ ಪ್रणिपत्य ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ದ್ವಾತ್ರಿಂಶಂ ಸ್ತೋತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ವಿಜ್ಞಾನಾಂಬುಧಿಚಂದ್ರಾಯ ಸುಜ್ಞಾನನಿಧಯೇ ನಮಃ. ಅಜ್ಞಾನಧ್ವಾಂತಸೂರ್ಯಾಯ ಶಂಕರಾರ್ಯಾಯ ಧೀಮತೆ. ಓಂ ವಿಜ್ಞಾನಾಂಬುಧಿಚಂದ್ರಾಯ ಸುಜ್ಞಾನನಿಧಯೇ ನಮಃ. ಅಜ್ಞಾನಧ್ವಾಂತಸೂರ್ಯಾಯ ಶಂಕರಾರ್ಯಾಯ ಧೀಮತೆ. ವಿಜ್ಞಾನಾಂಬುಧಿಚಂದ್ರಾಯ ಸುಜ್ಞಾನನಿಧಯೇ ಅಜ್ಞಾನಧ್ವಾಂತಸೂರ್ಯಾಯ ಧೀಮತೆ ಶಂಕರಾರ್ಯಾಯ ನಮಃ ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ಅರ್ಥ. ವಿಜ್ಞಾನಾಂಬುಧಿ ಚಂದ್ರಾಯ ಅಜ್ಞಾನಧ್ವಾಂತ ಸೂರ್ಯಾಯ ಎರಡನ್ನೂ ಕೂಡ ಉಪಮೆ ತಗೊಂಡಿದ್ದಾರೆ. ಬಹಳ ಚೆನ್ನಾಗಿದೆ. ವಿಜ್ಞಾನಾಂಬುಧಿ, ವಿಜ್ಞಾನ ಅಂದರೆ ಜ್ಞಾನ, ಆತ್ಮೈಕತ್ವ ಜ್ಞಾನ, ಆತ್ಮೈಕತ್ವ ಜ್ಞಾನ, ಪರಮಾತ್ಮೈಕತ್ವ ಜ್ಞಾನ, ಬ್ರಹ್ಮಾತ್ಮೈಕತ್ವ ಜ್ಞಾನ, ಮತ್ತೆ ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮತತ್ವ, ಇದು ವಿಜ್ಞಾನ. ಇದನ್ನ ವಿಶೇಷಣ ಜ್ಞಾನ, ಜ್ಞಾತುಂ ಅಂದರೆ ವಿಶೇಷಣ ಅಂದ್ರೆ ಏನು, ಅನುಭವ ಪರ್ಯಂತವಾಗಿ ತಿಳ್ಕೊಳ್ಳೋದು. ಇದಕ್ಕೆ ಸಮ್ಯಜ್ಞಾನ ಅಂತ ಹೆಸರು. ಇಂತಹ ಸಮ್ಯಜ್ಞಾನವೆಂಬ ಸಮುದ್ರಕ್ಕೆ ಚಂದ್ರಾಯ ಚಂದ್ರನಂತೆ ಇರತಕ್ಕಂತಹ ಮತ್ತೆ ಅಜ್ಞಾನಧ್ವಾಂತ ಸೂರ್ಯಾಯ, ಚಂದ್ರನಿಗೂ ಸೂರ್ಯನಿಗೂ ಎಲ್ಲಿ ಈ ಒಂದು ವೈರುಧ್ಯ ಅಂತಕ್ಕಂಥದ್ದು, ವೈಷಮ್ಯ ಅಂತಕ್ಕಂಥದ್ದು ಅಜ್ಞಾನ. ಹೀಗಾಗಿ ಯಾವಾಗ ವಿಜ್ಞಾನ ಉದಯವಾಯಿತೋ ವಿಜ್ಞಾನಾಂಬುಧಿ ಚಂದ್ರಾಯ, ಚಂದ್ರ ಬಂದ ಅಂದರೆ ಆ ಒಂದು ಸಮುದ್ರ ಉಕ್ಕುತ್ತೆ ಹುಣ್ಣಿಮೆಯಲ್ಲಿ. ಹಾಗಾಗಿ ವಿಜ್ಞಾನಾಂಬುಧಿ ಅಂತಕ್ಕಂಥದ್ದು ಪ್ರಕರ್ಷ, ವಿಜ್ಞಾನವೆಂಬ ಸಮುದ್ರ ಅತ್ಯಂತ ಪ್ರಕರ್ಷವಾಗಿ ಗೋಚರವಾಗುತ್ತೆ. ಅಜ್ಞಾನಧ್ವಾಂತ ಸೂರ್ಯಾಯ, ಅಜ್ಞಾನವೆಂಬತಕ್ಕಂಥ ಧ್ವಾಂತ ಕತ್ತಲೆಗೆ ಸೂರ್ಯಾಯ ಸೂರ್ಯನಂತಿರುವ. ನೋಡಿ, ವಿಜ್ಞಾನವೆಂಬ ಸಮುದ್ರಕ್ಕೆ ಚಂದ್ರನಂತಿರುವ, ಅಜ್ಞಾನವೆಂಬ ಕತ್ತಲೆಗೆ ಸೂರ್ಯನಂತಿರುವ ಎರಡು. ಇಂತಹ ಸುಜ್ಞಾನ ನಿಧಯೇ, ಇಂತಹ ಸಮ್ಯ ಜ್ಞಾನ ನಿಧಿಯಾಗಿರತಕ್ಕಂತಹ ಧೀಮತೆ, ಅತ್ಯಂತ ಧೀರ ಮತಿಯುಳ್ಳ ಶಂಕರಾರ್ಯಾಯ, ಶಂಕರ ಎಂಬ ಆರ್ಯಾಯ ಅಂದ್ರೆ ಬ್ರಹ್ಮಾತ್ಮೈಕತ್ವ ಜ್ಞಾನಿಗೆ ನಮಃ ನಮಸ್ಕಾರವು ಅಸ್ತು ಇರಲಿ ಅಂತಕ್ಕಂಥದ್ದು. ಇನ್ನೊಂದ್ಸರಿ ಹೇಳ್ಕೊಂಡು ಈ ಒಂದು ಪ್ರಕೃತ ಭಾಗವನ್ನು ಶುರು ಮಾಡೋಣ. ಓಂ ವಿಜ್ಞಾನಾಂಬುಧಿ ಚಂದ್ರಾಯ ಸುಜ್ಞಾನನಿಧಯೇ ನಮಃ. ಅಜ್ಞಾನಧ್ವಾಂತ ಸೂರ್ಯಾಯ ಶಂಕರಾರ್ಯಾಯ ಧೀಮತೆ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಏಕೋನವಿಂಶಂ ಯಾವದಧಿಕಾರಾಧಿಕರಣಂ. ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಾಂ. ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಾಂ. ಆಧಿಕಾರಿಕಾಣಾಂ ಪುರುಷಾಣಾಂ ಯಾವತ್ ಅಧಿಕಾರಂ ತಾವತ್ ಅವಸ್ಥಿತಿ ಸ್ಥಿತಿ. ಅಂದ್ರೇನು,
ಆಧಿಕಾರಿಕ ಪುರುಷರಿಗೆ ಅಂದ್ರೆ ಏನು, ಅಧಿಕಾರದಿಂದ ನಿಯುಕ್ತರಾಗಿರ್ತಕ್ಕಂಥವ್ರಿಗೆ, ಯಾರೋ ಅವರನ್ನ ನಿಯೋಜಿಸಿರ್ತಾರೆ. ಯಾರು? ಅವನು ಪರಮಾತ್ಮ ವಿಷ್ಣು ಇರಬಹುದು, ಪರಮೇಶ್ವರ ಇರಬಹುದು, ಅಥವಾ ಇನ್ನೊಬ್ಬರು ಸಿದ್ಧಪುರುಷ ತ್ರಿಮೂರ್ತಿಗಳು ಒಬ್ಬರಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಅವರು ನಿಯೋಜನೆ, ಇವರನ್ನ ನಿಯೋಜಿಸಿರ್ತಾರೆ. ಯಾರನ್ನ? ಈ ಒಂದು ಯಾರಿಗೆ ಪುನರ್ಜನ್ಮ ಅಂತಾನೆ ಇಲ್ಲವೋ, ಸಮ್ಯಜ್ಞಾನವನ್ನ ಪಡೆದು ಮುಕ್ತರಾಗಿರ್ತಾರೋ ಅಂತಹ ಮುಕ್ತರಿಗೆ. ಇವೆಲ್ಲ ಹೇಳೋದಕ್ಕೆ ಬರೀ ವಾಚಾರಂಭಣ ಮಾತ್ರ. ಇದೆಲ್ಲ ಯಾಕೆ? ಈ ಲೋಕಾರೂಢಿನಲ್ಲಿ ಈ ಒಂದು ದೋಷ ಎತ್ತಾರಲ್ಲ, ಸಂಶಯ ಬರುತ್ತಲ್ಲ, ಆ ಸಂಶಯ ಪರಿಹಾರಕ್ಕೆ ಹೇಳ್ತಕ್ಕಂಥ ಮಾತಷ್ಟೆ, ಆ ಸಂಶಯಕ್ಕೆ. ಆದರೆ ಈ ಸಿದ್ಧಾಂತಕ್ಕೆ ಎಳ್ಳಷ್ಟು ಹೊಂದೋದಿಲ್ಲ ಇವೆಲ್ಲ. ಆಧಿಕಾರಿಕ ಪುರುಷರು ಅಂದ್ರೆ ಏನು? ಅವ್ರ ಪುರುಷರ, ಅವ್ರ ಜೀವಿಯ ಜೀವತ್ವನೇ ಕಳ್ಕೊಂಡ ಮೇಲೆ ಇನ್ಯಾವ ಜೀವಿ? ಅದೆಲ್ಲ ಪ್ರಶ್ನೆ ಬರುತ್ತೆ. ಅದಲ್ಲ, ಇಲ್ಲಿ ಏನು ಸಂಶಯ ಬಂತು, ಏನು ಸಂಶಯ ಅದನ್ನ ಹೇಳೋಣ. ಅದನ್ನ ನಿವಾರಣೆ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಷ್ಟೆ. ಇದೇನು, ಇದನ್ನೆಲ್ಲ ಅಧ್ಯಾರೋಪ ಮಾಡಿ ಅದನ್ನ ಅಪವಾದ ಮಾಡ್ತಾ ಇದ್ದಾರೆ. ಯಾವುದು ತಪ್ಪು ತಿಳುವಳಿಕೆ ಇತ್ತೋ ಅದನ್ನ ಅಪವಾದ ಮಾಡ್ತಾ ಇದ್ದಾರೆ. ಅಂದ್ರೇನು? ಆಧಿಕಾರಿಕಾಣಾಂ ಪುರುಷಾಣಾಂ ಯಾವತ್ತು ಅಧಿಕಾರಂ ತಾವತ್ ಅವಸ್ಥಿತಿ. ಆಧಿಕಾರಿಕ ಪುರುಷರಿಗೆ ಎಲ್ಲಿಯವರೆಗೆ ಅಧಿಕಾರ ಇರುತ್ತದೆಯೋ ಅಲ್ಲಿಯವರೆಗೆ ಅವರ ಅಸ್ತಿತ್ವ ಅಂತಕ್ಕಂಥದ್ದು ಇರುತ್ತೆ. ಯಾರಿಂದಲೂ ನಿಯೋಜಿತರಾಗಿರ್ತಾರೆ ಅವರು. ನೋಡು, ನೀನು ಈ ಕೆಲಸವನ್ನು ಮಾಡಿಬಿಟ್ಟು ತಿರ್ಗಾ ಬರಬೇಕು ಅಂತಂತ. ಇವೆಲ್ಲ ಹೇಳಿದ್ರೆ ವಾಚಾರಂಭಣ ಮಾತ್ರ. ಅವರು ಆಯಿತು ಅಂತ ಹೇಳಿ ಹೊರಡ್ತಾರೆ. ಹೊರಟ್ರೆ ಎಲ್ಲಿಯವರೆಗೆ ಇರುವುದಕ್ಕೆ, ಏನು ಆ ಜೀವತ್ವವನ್ನು ಪಡೆದು ಇರುವುದಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆಯೋ, ಯಾರೋ ಅಧಿಕಾರ ಕೊಟ್ಟಿರ್ತಾರೆಯೋ ಅಲ್ಲಿ ಅವರಿಗೆ ಮಾತ್ರ ಅವರ ಜೀವತ್ವ ಅಂತಿರುತ್ತೆ. ವ್ಯವಹಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಮುಗಿದ ತಕ್ಷಣ ಪುನಃ ಯಥಾಸ್ಥಿತಿಗೆ ಹಿಂದಕ್ಕೆ ಬರ್ತಾರೆ. ಯಾವುದೋ ಮುಕ್ತ ಸ್ಥಿತಿಗೆ. ಇದು ಈ ಒಂದು ಸೂತ್ರದ ಅರ್ಥ. ಯಾತಕ್ಕೆ ಬಂತು ಇದು ಸೂತ್ರ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ನೋಡಿ, ಹಿಂದಿನ ಒಂದು ಅಧಿಕರಣದವರೆಗೂ ಕೂಡ ಏನು ಹೇಳಿದ್ರು? ಈ ಉಪಾಸಕರು ಮತ್ತೆ ಕೇವಲ ಕರ್ಮಿಗಳಿಗೆ ಅವರಿಗೆ ಚಂದ್ರಯಾನ, ಅವರಿಗೆ ಪುನರಾವೃತ್ತಿ, ಅವರು ಹೋಗ್ತಾರೆ ಬರ್ತಾರೆ. ಹೌದು ತಾನೆ? ಪಿತೃಯಾನ ಅಂತಕ್ಕಂಥದ್ದು ಹೇಳ್ತಾರೆ, ಅದಕ್ಕೆ ಚಂದ್ರಯಾನ, ಧೂಮಯಾನ ಎಲ್ಲ ಇರುತ್ತಲ್ಲ, ಅದ್ರಲ್ಲಿ ಹೋಗ್ತಾರೆ. ಅವ್ರ ಕಥೆ ಇವಾಗ ಬೇಡ, ಅವ್ರು ವಾಪಸ್ ಬರೋರು. ಇನ್ನು ಯಾರು ಉಪಾಸಕರಾಗಿರ್ತಾರೋ ಅವರು ಏನು ಮಾಡ್ತಾರೆ? ದೇವಯಾನದ ಮೂಲಕ ಹೋಗ್ತಾರೆ. ದೇವಯಾನದ ಮೂಲಕ ಹೋಗಿ ಅಲ್ಲಿ ಯಾರೋ ಅಮಾನವ ಪುರುಷ ಬರ್ತಾನೆ, ಅವನು ಕರ್ಕೊಂಡು ಹೋಗ್ತಾನೆ, ಸೇರಿಸ್ತಾನೆ, ಮುಕ್ತರಾಗ್ತಾರೆ. ಅಲ್ಲಿ ಜ್ಞಾನವನ್ನು ಪಡೀತಾರೆ, ಮುಕ್ತರಾಗ್ತಾರೆ. ಆಯ್ತು. ಮುಕ್ತರಾದ ಮೇಲೆ ಏನ್ ಮಾಡ್ತಾರೆ? ಆ ಒಂದು ಮುಕ್ತರಾದ ಮೇಲೆ ಲೋಕಾಯಕ ಯಾವುದು ಇಲ್ಲ. ಈ ಒಂದು ಹಿರಣ್ಯ ಗರ್ಭದ ಲೋಕದ ಯಾವ ಲೋಕದಲ್ಲಿ ಇರ್ತಾರೆ, ಅಲ್ಲಿಂದ ಅವನು ವಾಪಸ್ ಬರೋದಿಲ್ಲ. ವಾಪಸ್ ಬರೋದೇ ಇಲ್ವಲ್ಲ. ಅಲ್ಲಿ ಏನ್ ಮಾಡ್ತಾನೆ? ಅಲ್ಲಿ ಅವನು ನಿಯುಕ್ತರಾಗ್ತಾನೆ. ಏನು? ನೋಡಪ್ಪ, ಇಂಥ ಕೆಲಸ ನೀನು ಮಾಡಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ಇಂಥದ್ದು ಮಾಡಿಬಿಟ್ಟು ಬಾ. ಎಲ್ಲಿ ಯಾರವನ್ನು ಸಾಯುಜ್ಯ ಅಂತ ಪಡೆದಿರ್ತಾನೋ ಉಪಾಸನೆ ಮಾಡಿ, ಅದು ಬ್ರಹ್ಮ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ರುದ್ರ ಆಗಿರ್ಬೋದು, ಯಾರಾಗಿರ್ಬೋದು, ಸಾಯುಜ್ಯವನ್ನು ಪಡೆ ಅವರಿಂದ ನಿಯುಕ್ತನಾಗ್ತಾನೆ. ನಿಯುಕ್ತನಾದ ಮೇಲೆ ಇಲ್ಲಿ ಬರ್ತಾನೆ. ಹೌದಾನೆ? ವಾಪಸ್ ಬರ್ತಾನೆ. ಏನು ಬರ್ತಾನೆ? ಜೀವತ್ವವನ್ನು ಪಡೀತಾನೆ. ಏನೋ ಲೋಕದಲ್ಲಿ ಏನೋ ಮಾಡ್ತಾನೆ, ಹೋಗ್ತಾನೆ. ಅಲ್ಲಿಗೆ ನೀವು ಏನು ಹೇಳಿದ್ರಿ? ಅಲ್ಲಿ ಆ ಸ್ಥಿತಿಗೆ ಹೋದವನು ಪುನಃ ಹಿಂದಕ್ಕೆ ಬರುವುದಿಲ್ಲ. ಪುನರಾವೃತ್ತಿ ರಹಿತ ಸ್ಥಿತಿ ಅದು. ಹಾಗಿದ್ಮೇಲೆ ಈ ಶ್ರುತಿ ಸ್ಮೃತಿ ಇದೆಯಲ್ಲ,
ಅವ್ನು ಹೋಗ್ತಾನೆ, ವಾಪಸ್ ಬರ್ತಾನೆ, ಇಲ್ಲೆಲ್ಲೋ ಕೆಲಸ ಮಾಡ್ತಾನೆ, ನಮ್ದಂತ ಲೋಕಲ್ ವ್ಯವಹಾರ ಮಾಡ್ತಾನೆ, ಆಮೇಲೆ ಅಂದರೆ ಏನಾಯಿತು, ಅವನು ಬರ್ತಾನೆ ಅಂತ ಆಯ್ತು. ನಿಯುಕ್ತರಾಗ್ತಾನೋ ಅಥವಾ ಇನ್ನೊಂದಾಗ್ತಾನೋ ಅದು ಬೇಡಿ ಸ್ವಾಮಿ, ನಮಗೆ ಬರ್ತಾನೋ ಇಲ್ವೋ, ಬರ್ತಾನೆ. ಬರೋದಕ್ಕೆ ಪ್ರಮಾಣ ಇದೆ, ನಮಗೆ ಶ್ರುತಿ ಇದೆ, ಸ್ಮೃತಿ ಇದೆ. ಬರ್ತಾನೆ ಅಂತ ಆದ ಮೇಲೆ ನೀವು ಯಾವ ಸಿದ್ಧಾಂತವನ್ನು ಹೇಳಿದರೋ, ಕೇವಲ ಜ್ಞಾನದಿಂದ ಮುಕ್ತನಾಗುವುದು, ಮುಕ್ತ ಸ್ಥಿತಿಯಿಂದ ಬರೋದಿಲ್ಲ. ಮುಕ್ತ ಸ್ಥಿತಿ ಯಾವುದು? ಆ ಒಂದು ಯಾವ ಒಂದು ಸ್ಥಿತಿಯನ್ನು ಪಡೆದು ಪುನಃ ಹಿಂದಕ್ಕೆ ಬರುವುದಿಲ್ಲವೋ, ಪುನಃ ಶರೀರವನ್ನು ಪಡೆಯುವುದಿಲ್ಲವೋ ಅದು ಇವನು ಪಡೆದಿರಲ್ಲ. ನಿಯುಕ್ತರಾತ್ಮ ಬಿಡ್ತೋ ಬೇರೆ ವಿಚಾರ, ಅದು ಪಡೆದಿರಲ್ಲ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ಜ್ಞಾನಾದೇವತು ಕೈವಲ್ಯಂ ಎನ್ನುವುದನ್ನ ಜ್ಞಾನಾತ್ ಕೈವಲ್ಯಂ ಇರಲಿ, ಅದ್ರ ಜೊತೆಗೆ ನೀವು ಆ ಜ್ಞಾನ ಅಂತಕ್ಕಂಥದ್ದು ಕೈವಲ್ಯಕ್ಕೆ ಏವಕಾರ ಅದೊಂದೇ, ಅದೊಂದು ತೆಗೆದುಬಿಟ್ಟು ಅದು ಬೇಕಾದರೆ ಈ ಪಾಕ್ಷಿಕವಾಗಿ ಕಾರಣವಾಗ್ಬೋದು. ಪಾಕ್ಷಿಕವಾಗಿ ಅಂತಂದ್ರೇನು? ಒಂದು ಪಾರ್ಶಿಯಲಿ ಅದು ಒಂದು ಕಾರಣ ಜ್ಞಾನ ಅಂತ ಹೇಳಿ ಆವಾಗ ಸರಿ ಹೋಗುತ್ತೆ. ಏನು ಜ್ಞಾನವೇ, ಜ್ಞಾನ ಒಂದೇ ಕಾರಣ ಅಂತ ಹೇಳ್ಬೋದು, ಸರಿ ಇಲ್ಲ. ಜ್ಞಾನವು ಈ ಒಂದು ಮುಕ್ತಿಗೆ ಪಾಕ್ಷಿಕ ಕಾರಣವಾಗಿದೆ ಅಂತ ಒಪ್ಕೊಳ್ಳೋಣ. ಹಾಗೆ ಹೇಳಿ ಒಪ್ಕೊಳ್ತೇವೆ. ಯಾಕೆ ಇದೆಯಲ್ಲ ಬರ್ತಾನೆ ಅಂತಕ್ಕಂಥದ್ದು ಅಂತ ಹೇಳಿ ಆ ಒಂದು ಪೂರ್ವ ಪಕ್ಷ ಹಾಕಿದ್ದ. ನೋಡಿ, ಕೊನೆ ವಾಕ್ಯ ಏನಾಯ್ತು? ತದೇತೇಷಾಂ ದೇಹಾಂತರೋತ್ಪತ್ತಿ ದರ್ಶನಾತ್. ನೋಡಿ, ಹೀಗೆ ಅವನು ದೇಹಾಂತರೋತ್ಪತ್ತಿ ದರ್ಶನಾತ್, ಬೇರೆಯ ದೇಹವನ್ನು ಪಡೆಯುತ್ತಾನೆ ಎಂಬುದಾಗಿ ಶ್ರುತಿ ಇರುವುದರಿಂದ ಪ್ರಾಪ್ತಂ ಬ್ರಹ್ಮವಿದ್ಯಾಯ ಪಾಕ್ಷಿಕಂ ಮೋಕ್ಷ ಹೇತುತ್ವಂ. ಆದ್ದರಿಂದ ಏನಾಯಿತು? ಬ್ರಹ್ಮವಿದ್ಯೆ ಕೂಡ ಪಾಕ್ಷಿಕವಾಗಿ ಮೋಕ್ಷಕ್ಕೆ ಕಾರಣ ಅಂತಾಯಿತು. ಅಥವಾ ಅಹೇತುತ್ವಂ ವಾ ಇತಿ, ಕಾರಣವೇ ಅಲ್ಲ ಅದು. ಬ್ರಹ್ಮಜ್ಞಾನ ಕಾರಣವೇ ಅಲ್ಲ ಅಂದಾಗ ಯಾಕೆ ಹೋದವ್ರು ವಾಪಸ್ ಬರ್ತಾರೆ, ತಿರುಗಿ ಏನೋ ಮಾಡ್ತಾರೆ. ಇದು ನಮ್ಗೆ ಉದಾಹರಣೆ ಇದೆಯಲ್ಲ. ಹಾಗಾಗಿ ಇಲ್ಲ, ಅದು ಪಾಕ್ಷಿಕ ಕಾರಣ ಅಂತ ಹೇಳಿ ಇಲ್ಲ, ಕಾರಣವೇ ಅಲ್ಲ, ಅದೇನು ಕಾರಣವೇ ಅಲ್ಲ, ಅದು ಬೇರೆ ಏನೋ ಕಾರಣ ಇದೆ, ಅದನ್ನ ಹೇಳಿ. ಹೀಗೆ ಅಂತ ಪೂರ್ವ ಪಕ್ಷ ಒಂದೊದಗಲಾಗಿ ಅದಕ್ಕೆ ಇವತ್ತಿನ ಭಾಗ ಅದು, ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಈ ಒಂದು ಉತ್ತರವನ್ನು ಹೇಳ್ತಕ್ಕಂಥ ಈ ಸಿದ್ಧಾಂತ ಆ ಸೂತ್ರವೇ ಇದು. ಏನದು? ಯಾವದಧಿಕಾರಮವಸ್ಥಿತಿರಾಧಿಕಾರಿ ಕಾಣಾಂ ಅಂತಕ್ಕಂಥದ್ದು. ಅದಕ್ಕೆ ಈ ಒಂದು ಪ್ರತಿವಚನ ರೂಪವಾಗಿ ಸಂಶಯಕ್ಕೆ ಪರಿಹಾರ ರೂಪವಾಗಿ ಬಂದಿರತಕ್ಕಂಥ ಸೂತ್ರ. ಯಾವದಧಿಕಾರಮವಸ್ಥಿತಿರಾಧಿಕಾರಿ ಕಾಣಾಂ. ಯಾವತ್ತು ಅಧಿಕಾರಂ ಅವಸ್ಥಿತಿ, ಯಾವತ್ತು ಅಧಿಕಾರಂ ತಾವತ್ತು ಅವಸ್ಥಿತಿ. ಏನಿದು? ಯಾವತ್ತು ಅಧಿಕಾರ, ತಪ್ಪಾಯ್ತು, ಆಧಿಕಾರಿಕಾಣಾಂ ಪುರುಷಾಣಾಂ ಯಾವತ್ತು ಅಧಿಕಾರಂ ತಾವತ್ ಅವಸ್ಥಿತಿ. ಎಲ್ಲಿವರೆಗೆ ಅಧಿಕಾರವೋ ಅಲ್ಲಿಯವರೆಗೆ ಅವನು ಇರ್ತಾನೆ ಅಂತ ಹೇಳಿ ಈ ಒಂದು ಸೂತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಉತ್ತರವನ್ನು ಹೇಳ್ತಾ ಇದ್ದಾರೆ. 380ನೇ ಭಾಷ್ಯವಾದ ಅತಃ ಉತ್ತರಂ ಉಚ್ಯತೆ. ಹೀಗೆಂಬ ಅತಃ ಅಂದರೆ ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ. ಏನು? ಬ್ರಹ್ಮಜ್ಞಾನ ಮೋಕ್ಷಕ್ಕೆ ಕಾರಣವೇ ಅಲ್ಲ, ಅಥವಾ ಏನೋ ನೀವು ಇಷ್ಟೊಂದೆಲ್ಲ ವಾದ ಮಾಡ್ತಾ ಇದ್ದೀರಿ, ಸ್ವಲ್ಪ ಒಪ್ಕೊಂಡ್ರೆ ಅದು ಈ ಪಾಕ್ಷಿಕವಾಗಿ ಕಾರಣ, ಪೂರ್ಣವಾಗಿ ಜ್ಞಾನದೇವ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ದ ಪೂರ್ವಪಕ್ಷ. ಅದಕ್ಕೆ ಅತಃ ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ಉತ್ತರಂ ಉಚ್ಯತೆ. ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಇಲ್ಲಪ್ಪ, ಹಾಗಿಲ್ಲ. ಯಾವತ್ತಿಗೂ ಕೂಡ ಜ್ಞಾನವನ್ನ ಈ ಮುಕ್ತಿಗೆ ಮೋಕ್ಷಕ್ಕೆ ಕಾರಣವೇ ಅಲ್ಲ ಅಂತಲಾಗಲಿ, ಅಥವಾ ಪಾಕ್ಷಿಕವಾಗಿ ಕಾರಣವಾಗಿದೆ ಅಂತಾಗಲಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ.
ನಾ ಫಸ್ಟ್ ಇಲ್ಲ. ಯಾಕೆ ಅಂದರೆ ನೋಡಿ, ತೇಷಾಂ ಅಪಾಂತರತಮ ಪ್ರಭೃತೀನಾಂ ವೇದ ಪ್ರವರ್ತನಾದಿಷು ಲೋಕಸ್ಥಿತಿ ಹೇತುಷು ಅಧಿಕಾರೇಷು ನಿಯುಕ್ತಾನಾಂ ಅಧಿಕಾರ ತಂತ್ರತ್ವಾತ್ ಸ್ಥಿತೇ. ಇವರು ಅಪಾಂತರ ತಮಸ್ಸನ್ನು ನೀನು ಹೇಳಿದೆ. ಏನಂತ ಹೇಳಿದೆ ನೋಡಿ, ಉದಾಹರಣೆ ಇದೆ. ಅಪಾಂತರ ತಮಸ್ಸು ಯಾರವನು? ಬ್ರಹ್ಮನ ಮಾನಸ ಪುತ್ರ. ಚತುರ್ವೇದಗಳು ಈ ಒಂದು ಲೋಕದಲ್ಲಿ ಆ ಪ್ರಸಾರವಾಗುವುದಕ್ಕೆ ಕಾರಣೀಭೂತನಾಗಿದ್ದಾನವನು. ಅಂತಹವನು ಅವನೇನ್ ಮಾಡ್ದ? ಅವನು ಮುಕ್ತನಾಗಿದ್ದಾನೆ. ವೇದಾಂತ ಅವನು ಮುಕ್ತ ಪುರುಷ. ಅವನೇನ್ ಮಾಡ್ದ? ಈ ಕಲಿಗಾಲ ಮತ್ತೆ ದ್ವಾಪರ ಕಾಲ, ದ್ವಾಪರ ಯುಗ ಮತ್ತೆ ಕಲಿಯುಗ, ಈ ಸಂಧಿ ಕಾಲದಲ್ಲಿ ಅವನೇ ಕೃಷ್ಣದ್ವೈಪಾಯನ ವ್ಯಾಸನಾಗಿ ಹುಟ್ಟಿದ ಅಂತ ನಮಗೆ ಆಧಾರ ಇದೆ ಅಂತ ನೀನು ಹೇಳಿದಿಲ್ಲಪ್ಪ. ಹುಟ್ಟದ ಅಂತ ಆಯ್ತು, ಸರಿ, ತೋರ್ಕೊಂಡ. ಅವನು ಮುಕ್ತನಾಗಿದ್ದ, ತೋರ್ಕೊಂಡ. ಯಾತಕ್ಕೆ ತೋರ್ಕೊಂಡ ಅಂತಂದ್ರೆ, ಅವನು ಆ ಒಂದು ವಿಷ್ಣು ಇದಾನಲ್ಲ, ಯಾರು? ಈ ವೈಕುಂಠವಾಸಿ ಯಾವುದೋ ಒಂದು ವಿಷ್ಣು, ವ್ಯಾಪಕನಾಗಿರ್ತಕ್ಕಂಥ ವಿಷ್ಣು ಇದ್ದಾನಲ್ಲ, ಅವನಿಂದ ನಿಯೋಜಿತನಾದ ಅಷ್ಟೇ ಅವನು. ಅವನು ಯಾವತ್ತೂ ಕೂಡ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಬಿಟ್ಟುಕೊಟ್ಟಿಲ್ಲ. ಏನು? ಒಬ್ಬ ಇದ್ದ, ಅವನು ಪ್ರಸಿದ್ಧನಾದ ನಟ. ಅವನೇನ್ ಮಾಡ್ದ? ಈ ಕಂಪ್ನಿಯಲ್ಲಿ ಇದ್ದ, ಇಲ್ಲಿ ಅರ್ಜುನನ ಪಾತ್ರ ಹಾಕ್ತಾ ಇದ್ದ. ಬಹಳ ಪ್ರಸಿದ್ಧನಾಗಿದ್ದ. ಅರ್ಜುನನ ಪಾತ್ರ ಹಾಕ್ತಾ ಇದ್ದ, ಅಥವಾ ಕೃಷ್ಣನ ಪಾತ್ರ ಹಾಕ್ತಾ ಇದ್ದ. ಮುಕ್ತ ಕೃಷ್ಣನ ಪಾತ್ರ ಹಾಕ್ತಾ ಇದ್ದ ಅನ್ಕೊಂಡು ಕೃಷ್ಣನ ಪಾತ್ರ ಹಾಕ್ತಾ ಇದ್ದ. ಏನಂತು? ಅವನು ಯಜಮಾನ ಹೇಳಿದ್ದ, ನೀ ಕೃಷ್ಣನ ಪಾತ್ರ ಮಾಡು, ಸರಿಯಾಗಿದೆಯೇ ಅಂತ ಅವನು ನಿಯೋಜನೆ ಮಾಡಿದ್ದ. ಅವನಿಗೆ ಮಾಡ್ತಾ ಇದ್ದ. ಆ ಕಂಪನಿ ಬಿಟ್ಟ, ಬೇರೆ ಕಂಪನಿ ಹೋದ. ಅಲ್ಲಿ ಯಜಮಾನ ಹೇಳ್ದ, ನೀನು ಕರ್ಣನಾಗು ಅಂತ ಹೇಳ್ದ. ಕರ್ಣನಾಗು, ಅವನು ಕರ್ಣನಾದ. ಕರ್ಣನಾದ ಮಾತ್ರಕ್ಕೆ, ಅಥವಾ ಇಲ್ಲಿ ಅರ್ಜುನನಾದ ಮಾತ್ರಕ್ಕೆ, ಇವನು ಯಾರೋ ಇದ್ನಲ್ಲ, ಅವನ ಹೆಸರು ಪೂರ್ವಸ್ಥಿತಿ, ಅವನು ಏನಾದರೂ ಬೇರೆ ಆಗ್ತಾನ? ಏನೂ ಆಗೋದಿಲ್ಲ. ಯಾಕೆ? ಆ ಒಂದು ಕಂಪನಿ ಯಜಮಾನನಿಂದ ನಿಯುಕ್ತನಾಗಿ ಅವನು ಮಾಡ್ತಾ ಇದ್ದ. ಎಲ್ಲಿಯವರೆಗೆ? ಈ ಕಂಪನಿ ಇರೋವರೆಗೂ ಮಾಡಪ್ಪ, ನೀನು ಕೃಷ್ಣನ ಪಾತ್ರ ಮಾಡು. ಬಿಟ್ಟ, ಹೋದ. ತಿರ್ಗ ಏನಾದ? ಏನೋ ಯಥಾಸ್ಥಿತಿ ಬಂದ. ಸ್ವಲ್ಪ ದಿವಸ ಇದ್ದ ಅಲ್ಲೇ. ತಿರ್ಗಾ ಇನ್ನೊಂದು ನಿಯುಕ್ತನಾದ, ಇನ್ನೊಂದು ಕಂಪನಿ, ಅಲ್ಲಿ ಹೋದ. ಅಲ್ಲಿ ಒಡೆಯ, ಅವನಿಂದ ನಿಯುಕ್ತನಾದ. ಕರ್ಣನ ಪಾತ್ರ ಕರ್ಣ ಆದ. ಹೀಗೆ ಏನು ಮಾಡಿದ್ರೂ ಕೂಡ ಇಲ್ಲಿ ಈ ಇವರಿಗೆ ಅಧಿಕಾರಕ್ಕೆ ಬದ್ಧರಾಗಿ, ಅಧಿಕಾರಕ್ಕೆ ಅಧೀನರಾಗಿ ಇವರು ಅಲ್ಲಿ ಇರ್ತಾರಷ್ಟೇ. ಸ್ವತಂತ್ರರಾಗಿ ಖಂಡಿತ ನಮ್ಮಂತೆ ಇರುವುದಿಲ್ಲ. ಹಾಗಾಗಿ ಇವರಿಗೆ ಪುನರ್ಜನ್ಮ ಆಯಿತು, ಅವರ ಅವತಾರ ಎತ್ತರು, ಅವೆಲ್ಲ ಏನೂ ಇಲ್ಲ. ಅವರವರೇ ಮುಕ್ತರೇ ಅವರು ಅಂಥೇಳಿ ಅಧಿಕಾರೇಶು ನಿಯುಕ್ತಾನಾಂ. ಯಾತಕ್ಕೆ? ಲೋಕ ಸ್ಥಿತಿ ಹೇತುಷು, ಲೋಕದ ಸ್ಥಿತಿಗೆ ಕಾರಣವಾಗಿರತಕ್ಕಂತಹ ಒಂದು ಏನೋ ಕೆಲಸ ಮಾಡಬೇಕಾಗಿದೆ, ಅದನ್ನು ಮಾಡು ಎಂಬುದಾಗಿ ಆ ಅಧಿಕಾರದಲ್ಲಿ ಅವರು ನಿಯುಕ್ತನಾಗಿ ಅವರು ಇಲ್ಲಿ ಇದ್ಕೊಂಡಿರ್ತಾರೆ. ಯಾವುದೋ ಲೋಕ ಅಲ್ಲಿ ಇದ್ಕೊಂಡಿರ್ತಾನೆ, ಶರೀರದಲ್ಲಿ ಇದ್ಕೊಂಡಿರ್ತಾನೆ. ಯಾತಕ್ಕೆ ಅಂತಂದ್ರೆ ಅಧಿಕಾರ ತಂತ್ರತ್ವ ಅಂದ್ರೇನು? ಅಧಿಕಾರ ತಂತ್ರ ಅಂದ್ರೆ ಅಧೀನ ಅಂತ. ಅಧಿಕಾರಾಧೀನತ್ವ. ಯಾಕೆ? ಆ ಒಂದು ಅಧಿಕಾರಕ್ಕೆ ಅಧೀನರಾಗಿದ್ದಾರೆ. ಏನೋ ಒಂದು ಅಧಿಕಾರ ಕೊಟ್ಟಿದ್ರು, ಆ ಅಧಿಕಾರದಂತೆ ನಡಿಬೇಕು, ಅದಕ್ಕೋಸ್ಕರ ಇದ್ದಾರೆ. ಮತ್ತು ಅದಕ್ಕೆ ಒಂದು ಇದೆ, ಉದಾಹರಣೆ ಹೇಳ್ತಾ ಇದ್ದಾರೆ. ಇದನ್ನು ಯಥಾ ಅಸೌ ಭಗವಾನ್ ಸವಿತಾ ಸಹಸ್ರಯುಗ ಪರ್ಯಂತಂ ಜಗತೋಧಿಕಾರಂ ಚರಿತ್ವಾ ತದವಸಾನೆ ಉದಯಾಸ್ತಮಯ ವರ್ಜಿತಂ ಕೈವಲ್ಯಂ ಅನುಭವತಿ. ನೋಡಿ, ಸೂರ್ಯ ಇದ್ದಾನೆ, ಸೂರ್ಯ ಭಗವಂತ. ಅವನು ಏನು ಮಾಡ್ತಾನೆ? ಮಹಾವಿಷ್ಣುವಿನಿಂದ
ಅವನು ನಿಯುಕ್ತನಾದ, ಏನಪ್ಪ ನೀನು ಲೋಕ ಕಲ್ಯಾಣಾರ್ಥವಾಗಿ ಲೋಕಕ್ಕೆ ಬೆಳಕನ್ನು ಕೊಡಬೇಕು. ಹೇಗೆ? ಉದಯಾಸ್ತಮಯದ ಮೂಲಕ. ಪೂರ್ತಿಯಾಗಿ ಬಿಸಿಲೇ ಇದ್ಬಿಟ್ರೆ ಹೇಗಾಗುತ್ತೆ? ಎಲ್ಲ ಹೋಗ್ಬಿಡ್ತಾರೆ ಅಷ್ಟೆ. ಅಥವಾ ಕತ್ಲೆ ಬರುತ್ತೇನೆ ಇದ್ರೆ ಅದೂ ಆಗೋದಿಲ್ಲ. ಅದಕ್ಕವಾಗಿ ನಿನಗೆ ಉದಯ ಮತ್ತೆ ಅಸ್ತಮಾನ ಅಂತಕ್ಕಂಥದ್ದನ್ನು ಕೊಟ್ಟಿದ್ದೇವೆ. ಇಂಥ ಕಾಲದಲ್ಲಿ ಉದಯನಾಗೋ ತೋರಿಕೋ, ಇಂಥ ಕಾಲದಲ್ಲಿ ಅಸ್ತಂಗತನಾಗೋ ತೋರ್ಕೊಳ್ಬೇಡ. ಉದಯ ಅಸ್ತಂಗತ ಅಂದ್ರೆ ಇಲ್ಲಿ ಅವನಿಗೆ ಚಲನೆ ಅಂತಲ್ಲ, ನಮ್ಮ ಕಣ್ಣಿಗೆ ಯಾವಾಗ ತೋರ್ತಾನೋ ಆಗ ಅವನಿಗೆ ಉದಯವಾಯಿತು, ನಮ್ಮ ಕಣ್ಣಿಗೆ ತೋರದೆ ಹೋದಾಗ ಅಸ್ತಮಾನನಾದ ಅಂತ. ಅವನಿಗೆ ಚಲನೆ ಇಲ್ಲ. ಇದು ಸ್ಪಷ್ಟವಾಗಿ ಎಲ್ಲ ಕಡೆ ಹೇಳಿದ್ದಾರೆ. ಹೀಗೆ ಅಧಿಕಾರ ನಿಯುಕ್ತನಾಗಿ ಅವನು ಸಹಸ್ರಯುಗ ಪರ್ಯಂತ ಅಂದ್ರೆ 1000 ಯುಗದ ತನಕ ಅವನಿಗೆ ಆ ಅಧಿಕಾರದಲ್ಲಿ ನಿಯುಕ್ತನಾಗಿ ಅದರಲ್ಲೇ ಇದ್ದುಕೊಂಡು ತದವಸಾನೆ ಅವನ ಅಧಿಕಾರ ಪೂರ್ತಿ ಆಯಿತು. ಆಗ ಉದಯಾಸ್ತಮಯ ವರ್ಜಿತವಾಗಿರತಕ್ಕಂತಹ ಕೈವಲ್ಯಂ ತನ್ನ ಸಹಜ ಸ್ಥಿತಿಯನ್ನ ಅವನು ಅನುಭವಿಸುತ್ತಾನೆ. ಅದೇನು ಅಧಿಕಾರ ಮುಗೀತು, ರಿಟೈರ್ ಆಯಿತು, ಬಂದ ಮನೆಗೆ. ಹಾಗೆ ಅನುಭವತಿ ಅಂದ್ಬಿಟ್ಟು ಅದಕ್ಕೆ ಛಾಂದೋಗ್ಯ ಶ್ರುತಿಯಲ್ಲಿ ಉದಾಹರಣೆ ಹೇಳ. ಅಥ ತತ ಊರ್ಧ್ವ ಉದೇತ್ಯ ನೈವೋದೇತ ನಾಸ್ತಮೇತ ಏಕಲಯೇವ ಮಧ್ಯೆ ಸ್ಥಾತ. ಅತಃ ತತ ಊರ್ಧ್ವ ಅಂದ್ರೇನು? ಅಲ್ಲೇ ಅಧಿಕಾರ ಮುಗಿದ ಮೇಲೆ ಏನಾಗುತ್ತೆ? ಅವನು ಉದಯಾಸ್ತಮಯ ವರ್ಜಿತಂ. ಉದಯವಿಲ್ಲ, ಅಸ್ತಮಾನವಿಲ್ಲ. ಇಂಥ ಉದಯಾಸ್ತಮಯ ವರ್ಜಿತವಾದ ಅದು ಇಲ್ಲದೆ ಇರತಕ್ಕಂತಹ ಕೈವಲ್ಯಂ ತನ್ನ ಸಹಜ ಸ್ಥಿತಿಯನ್ನ ಅನುಭವಿಸ್ತಾನೆ. ಅಲ್ಲಿಂದ ಒಂದಕ್ಕೆ ನೈವ ಉದಯತ, ಅವನು ಉದಯತ್ರುವೂ ಅಲ್ಲ ಮತ್ತೆ ಅಸ್ತಮೇತ್ರವೂ ಅಲ್ಲ. ಅವನು ಅಸ್ತಂಗತನೂ ಆಗಲ್ಲ, ಉದಯನೂ ಆಗಲ್ಲ. ಏಕಲಯೇವ ಒಬ್ಬನೇ ಇದ್ದುಕೊಂಡು ಮಧ್ಯೆ ಸ್ಥಾತ. ಮಧ್ಯೆ ಒಬ್ಬನೇ ಇದ್ದ, ಇವಾಗ ಇರ್ತಾನೆ, ಒಬ್ಬನೇ ಇದ್ಕೊಂಡಿರ್ತಾನೆ, ತನ್ನ ಸಹಜ ಸ್ಥಿತಿಯಲ್ಲಿ ಇರ್ತಾನೆ, ಮುಕ್ತ ಸ್ಥಿತಿಯಲ್ಲೇ ಇರ್ತಾನೆ ಎಂಬುದಾಗಿ ಶ್ರುತಿ ಇರುವುದರಿಂದ. ಮತ್ತೆ ಯಥಾಚ ವರ್ತಮಾನ ಬ್ರಹ್ಮವಿದ ಆರಬ್ಧ ಭೋಗ ಕ್ಷಯೇ ಕೈವಲ್ಯಂ ಅನುಭವಂತಿ. ಇಲ್ಲಿ ಹೀಗೆ ಈ ವರ್ತಮಾನ ಬ್ರಹ್ಮವಿದ, ಈ ಇರತಕ್ಕಂತಹ ಬ್ರಹ್ಮಜ್ಞಾನಿಗಳು ಆರಬ್ಧ ಭೋಗ ಕ್ಷಯೇ ಅಂದ್ರೇನು? ಈಗ ನಮ್ಮ ಕಾಲದಲ್ಲಿ ಇದ್ಕೊಂಡಿದ್ದಾರೆ ಎಷ್ಟೋ ಜನ, ಅವರು ಮುಕ್ತರಾಗಿದ್ದಾರೆ. ಮುಕ್ತರಾದರೂ ಕೂಡ ಈ ಒಂದು ಪ್ರಾರಬ್ಧ ಸ್ಥಿತಿ ಅಂತ ಏನಿದೆ ಅದನ್ನು ಅನುಭವಿಸ್ತಾ ಇರ್ತಾರೆ. ಎಲ್ಲಿ ತನಕ ಆಗುತ್ತೆ? ಅದು ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಅನುಭವಿಸಿ ಆ ಒಂದು ಆರಬ್ಧ ಭೋಗ ಕ್ಷಯೇ. ಆರಬ್ಧ ಭೋಗ ಅಂದ್ರೆ ಪ್ರಾರಬ್ಧ, ಅದು ಕ್ಷಯೇ, ಅದು ಹೋಗಲಾಗಿ ಅದೆಲ್ಲ ಮುಕ್ತಾಯವಾಗಿ ಬಿಡ್ತದೆ. ಮುಕ್ತಾಯ ಮಾಡಿಬಿಡ್ತಾನೆ. ಆಮೇಲೇನು? ಕೈವಲ್ಯಂ ಅನುಭವಂತಿ. ಅವನು ಯಥಾಸ್ಥಿತಿ ಕೈವಲ್ಯವನ್ನು ಪಡೆದಿರ್ತಾನಲ್ಲ ಆ ಸ್ಥಿತಿಯನ್ನೇ ಪಡೆಯುತ್ತಾನೆ, ಅನುಭವಿಸುತ್ತಾನೆ ಅಂತೇಳಿ. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೆ ಅಥ ಸಂಪತ್ಸ್ಯೇ. ತಸ್ಯ ತಾವದೇವ ಚಿರಂ, ಏನು ಅವನಿಗೆ ಪ್ರಾರಬ್ಧ ಕಳೆಯೋದೇ ಇರ್ತಾಳ, ಶರೀರ ಬಿದ್ದೋಗೋದೇ ಇರ್ತಾಳ, ಇದೇ ಇರ್ತದೆ. ಎಲ್ಲಿವರೆಗೆ ಅವನು ಅಲ್ಲಿವರೆಗೇನು ಆಗೋದಿಲ್ಲ, ನಮ್ಮಂತೆ ವ್ಯವಹಾರ ಮಾಡ್ತಾ ಇರ್ತಾನೆ. ಆಮೇಲಿಂದ ಬಿದ್ದೋದ್ಮೇಲೆ ಆ ಪ್ರಾರಬ್ಧ ಕಳೆದ ಮೇಲೆ ಅಥ ಸಂಪತ್ಸೆ, ಅದರಿಂದ ಮುಂದಕ್ಕೆ ಅವನು ಯಥಾಸ್ಥಿತಿಯನ್ನು ಪಡೆಯುತ್ತಾನೆ. ಸಂಪತ್ಸೆ, ಅವನು ಸಂಪನ್ನನಾಗುತ್ತಾನೆ ಅಂತಂದ್ರೆ ಆ ಯಥಾಸ್ಥಿತಿಯನ್ನು ಪಡೆಯುತ್ತಾನೆ. ಛಾಂದೋಗ್ಯ. ಏವಂ ಅಪಾಂತರತಮ ಪ್ರವೃತ್ತಯವಪಿ ಈಶ್ವರಾಃ ಪರಮೇಶ್ವರೇಣ ತೇಷು ತೇಷು ಅಧಿಕಾರೇಷು ನಿಯುಕ್ತಾಃ ಸಂತಃ ಸತ್ಯಪಿ ಸಮ್ಯಕ್ ದರ್ಶನೆ ಕೈವಲ್ಯ ಹೇತೌ ಅಕ್ಷೀಣ ಕರ್ಮಾಣೋ ಯಾವದಧಿಕಾರಂ ಅವತಿಷ್ಠಂತೆ ತದವಸಾನೆ ಚ ಅಪವೃಜ್ಯಂತೆ ಇತಿ ಅವಿರುದ್ಧಂ. ಹೀಗೆ ನೀನು ಹೇಳಿದೆಯಲ್ಲಪ್ಪ, ಅದು ಯಾವ ದೋಷವೂ ಇಲ್ಲ. ಅದು ಅವ್ರು ತಿರುಗಾ ಪುನರ್ಜನ್ಮ ಅಂತ ಬರೋದಿಲ್ಲ. ಜ್ಞಾನ ಒಂದೇ ಕಾರಣ, ಯಾವತ್ತಿಗೂ ಅದು ಬದಲಾವಣೆ ಆಗೋದಿಲ್ಲ.
ನಾವು ಉದಾಹರಣೆ ಕೊಟ್ಟವಲ್ಲ, ಈ ರೀತಿಯಾಗಿ ಅಪಾಂತರ ತಮಸ್ಸೆ ಮುಂತಾದವರು ಅವರು ಸ್ವತಂತ್ರವಾಗಿ ಅವರು ಮುಕ್ತರು, ಅವರೇ ಈಶ್ವರರು. ಆದರೂ ಕೂಡ ಪರಮೇಶ್ವರೇಣ ತೇಷು ತೇಷು ಅಧಿಕಾರೇಶು ನಿಯುಕ್ತ. ಆದರೂ ಕೂಡ ಅವರು ಪರಮೇಶ್ವರನಿಂದ ನಿಯುಕ್ತರಾಗಿ ಸಮ್ಯಕ್ ದರ್ಶನೇ ಸತಿ, ಅವರಿಗೆ ಮುಕ್ತರ ಸಮ್ಯಕ್ ದರ್ಶನವಾಗಿದ್ದರೂ ಕೂಡ ಕೈವಲ್ಯಕ್ಕೆ ಹೇತುವಾಗಿರತಕ್ಕಂಥ ಸಮ್ಯಕ್ ದರ್ಶನ, ಕೈವಲ್ಯ ಹೇತು ಸಮ್ಯಕ್ ದರ್ಶನೇ, ಕೈವಲ್ಯಕ್ಕೆ ಕಾರಣವಾಗಿರತಕ್ಕಂಥ ಸಮ್ಯಕ್ ದರ್ಶನವೂ ಆಗಿದ್ದರೂ ಕೂಡ ಏನಂತಾನೆ ಅವನಿಗೆ ಅಕ್ಷೀಣ ಕರ್ಮಾಣು ಯಾವದಧಿಕಾರಂ ಅವತಿಷ್ಠತೆ. ಆ ಅಧಿಕಾರ ಇರೋವರೆಗೆ ಅಕ್ಷೀಣ ಕರ್ಮಾಣ, ಕರ್ಮಗಳು ಯಾವುದು ಕ್ಷಯವಾಗಿಲ್ಲ. ಏನು ಆ ನಿಯುಕ್ತರಾಗಿರ್ತಕ್ಕಂಥ ಯಾವುದೋ ಕರ್ಮ ಏನೋ ಇದೆಯಲ್ಲ, ಇಂಥ ಮಾಡು ಅಂತ ಹೇಳಿರ್ತಾರ, ಅದು ಇರುತ್ತವನಿಗೆ ಆ ಕರ್ಮ, ಅದನ್ನ ಮಾಡ್ತಾ ಅವತಿಷ್ಠಂತೆ ಇರ್ತಾರೆ. ತದವಸಾನೆ ಆ ಒಂದು ಕಾಲಾವಧಿ ಮುಗಿದ ಮೇಲೆ, ಅಧಿಕಾರಾವಧಿ ಮುಗಿದ ಮೇಲೆ ಅಪವೃಜ್ಯಂತೆ ಇದೆ, ಪುನಃ ಯಥಾಸ್ಥಿತಿಗೆ ಬರ್ತಾರೆ. ಇತಿ ಅವಿರುದ್ಧಂ. ಹೀಗಾಗಿ ಇಲ್ಲಿ ಯಾವ ವಿರೋಧವೂ ಕೂಡ ಇಲ್ಲ ಎಂಬುದಾಗಿ. ಮತ್ತು ಸಕೃತ್ ಪ್ರವೃತ್ತಮೇವ ಹಿತೆ ಫಲದಾನಾಯ ಕರ್ಮಾಶಯಂ ಅತಿವಾಹಯಂತಹ ಸ್ವಾತಂತ್ರ್ಯೇಣೈವ ಗೃಹಾದಿವ ಗೃಹಾಂತರಂ ಅನ್ಯಮನ್ಯಂ ದೇಹಂ ಸಂಚರಂತಹ ಸ್ವಾಧಿಕಾರ ನಿವರ್ತನಾಯ ಅಪರಿಮುಷಿತ ಸ್ಮೃತಯ ಏವ ದೇಹೇಂದ್ರಿಯ ಪ್ರಕೃತಿ ವಶಿತ್ವಾತ್ ನಿರ್ಮಾಯ ದೇಹಾನ ಯುಗಪತ್ ಕ್ರಮೇಣವ ಅಧಿತಿಷ್ಠಂತಿ. ಮತ್ತೆ ಇವರು ಏನು ಸಕೃತ್ ಪ್ರವೃತ್ತಮೇ ಒಂದು ಸಾರಿ ಫಲವನ್ನು ಕೊಡುವುದಕ್ಕೆ ಹೊರಟು ಮತ್ತೆ ಈ ಕರ್ಮಾಶಯವನ್ನು ಇಟ್ಕೊಂಡು ಅತಿವಾಹಯಂತಹ ಅವರು ಹೊರಟು ಅದಕ್ಕೆ ಪ್ರವೃತ್ತರಾಗಿ ಏನಾಗ್ತಾನೆ, ಸ್ವಾತಂತ್ರ್ಯೇಣೈವ ಗೃಹಾದಿವ ಗೃಹಾಂತರಂ. ಒಬ್ಬ ಇರ್ತಾನೆ, ಅವನು ಸ್ವತಂತ್ರನಾಗಿ ಯಾವುದೋ ಒಂದು ಮನೆಯಿದ್ದ, ಇವಾಗ ಇನ್ನೊಂದು ಮನೆಗೆ ಹೋದ, ಆಮೇಲೆ ಇನ್ನೊಂದು ಮನೆಗೆ ಹೋದ. ಹೀಗೆ ಈ ಮನೆಗೆ ಹೋದಾಗ, ಆ ಮನೆಗೆ ಹೋದಾಗ, ಮತ್ತೊಂದು ಮನೆಗೆ ಹೋದಾಗ ಯಾರವನು? ಇವನು ಒಬ್ಬನೇ. ಇವನ ಸ್ಥಿತಿಯಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಏಕೆ ಬದಲಾವಣೆ ಆದದ್ದು? ಆ ಒಂದು ನಿವೇಶನ ಎಲ್ಲಿ ಇರಬೇಕು ಅಲ್ಲಿ ಬದಲಾವಣೆ ಆಯಿತು ಅಷ್ಟೆ. ಇವನೇನು ಬದಲಾವಣೆ ಆಗಿಲ್ಲ. ಯಾಕೆ? ಯಾವುದೋ ನಿಯುಕ್ತನಾದ, ಅಲ್ಲಿ ಹೋದ, ಅಲ್ಲಿ ನಿಯುಕ್ತ, ಇನ್ನೊಂದು ಕಡೆ ನಿಯುಕ್ತ, ಅಲ್ಲಿಗೆ ಹೋದ. ಹೀಗೆ ಮನೆಯಿಂದ ಮನೆಗೆ ಹೋಗಿ, ಇಲ್ಲಿ ಮುಖ್ಯವಾದ ಅಂಶ ಏನು? ತನ್ನ ಸ್ವರೂಪವನ್ನು ಬಿಟ್ಟು ಕೊಡದೆ ಅವನು ಹಾಗೆ ಇರ್ತಾನೆ, ಅವನೇ ಮನೆಯಿಂದ ಮನೆಗೆ ಹೋಗ್ತಾನೆ. ಗೃಹಾದಿವ ಗೃಹಾಂತರಂ ಸ್ವತಂತ್ರೇಣ ಸಾಧನೆ ಅನ್ಯಮನ್ಯ. ಹೀಗೆ ಇವನು ಯಾರು? ಈ ಆಧಿಕಾರಿಕ ಪುರುಷ ಅನ್ಯಮನ್ಯಂ ದೇಹಂ ಸಂಚರಂತಹ ಬೇರೆ ಬೇರೆ ದೇಹಗಳನ್ನು ಅವನು ಪಡೀತಾನೆ. ಪಡೆದು ಯಾತಕ್ಕೆ ಪಡಿತಾನೆ? ಸ್ವಾಧಿಕಾರ ನಿರ್ವರ್ತನಾಯ. ಸ್ವಾಧಿಕಾರ ನಿರ್ವರ್ತನ, ತನ್ನ ಸ್ವಾಧಿಕಾರವನ್ನು ಮಾಡುವುದಕ್ಕೋಸ್ಕರ. ನಿರ್ವರ್ತನೆ ಅಂದರೆ ಅದನ್ನು ಸ್ವಾಧಿಕಾರವನ್ನು ಮಾಡ್ತಕ್ಕಂಥದ್ದು, ತನಗೇನು ಅಧಿಕಾರ ಕೊಟ್ಟಿರ್ತಾರೋ ಅದು ನಿರ್ವಹಿಸ್ತಕ್ಕಂಥದ್ದು. ಸ್ವಾಧಿಕಾರವನ್ನು ನಿರ್ವಹಿಸುವುದಕ್ಕೋಸ್ಕರ ಏನಾಗಿರ್ತಾನೆ? ಅಪರಿಮುಷಿತ ಸ್ಮೃತಯ. ಇವನು ಯಾವ ಸಮ್ಯಜ್ಞಾನವನ್ನು ಪಡೆದು ಮುಕ್ತನಾಗಿಲ್ಲವೋ ಅದನ್ನು ಕಳೆದುಕೊಳ್ಳದೆ ಅದೇ ಸ್ಥಿತಿಯಲ್ಲೇ ಇದ್ದಾನೆ. ಅದನ್ನು ಕಳೆದುಕೊಂಡಿಲ್ಲ. ಕಳೆದುಕೊಂಡ್ಬಿಟ್ಟು ದೇಹ ಪಡ್ಕೊಂಡು ತಿರ್ಗಾ ಕರ್ಮಾಶಯಕ್ಕೆ ಬದ್ಧನಾಗಿ ಇಲ್ಲ. ಇವನು ಅಪರಿಮುಷಿತ ಸ್ಮೃತಿಯ, ಆ ಒಂದು ಸ್ಥಿತಿಯನ್ನು ಕಳೆದುಕೊಳ್ಳದೆ ಇದೇವ ದೇಹೇಂದ್ರಿಯ ಪ್ರಕೃತಿ ವಶಿತ್ವಾತ್ ನಿರ್ಮಾಯ, ಕಳೆದುಕೊಳ್ಳದೆ ಈ ಒಂದು ದೇಹೇಂದ್ರಿಯ ಮತ್ತು ಪ್ರಕೃತಿಗೆ ವಶಿತ್ವಾತ್ ವಶನಾಗಿ, ನಿರ್ಮಾಯ ದೇಹಾನ್ ಅದಕ್ಕೆ ತಕ್ಕಂತೆ ದೇಹವನ್ನು ಪಡೆದು, ಯುಗಪತ್ ಕ್ರಮೇಣ, ಇಲ್ಲ ಒಂದೇ ಸರಿ, ಇಲ್ಲ ಕ್ರಮದಿಂದ. ಒಂದೇ ಸರಿ ಕ್ರಮದಿಂದ ಅಂದ್ರೆ ಏನು? ಒಂದೇ ಸರಿಗೆ ಅಂದರೆ ಈಗ ಒಬ್ಬ ಮುಕ್ತನಾಗಿದ್ದಾನೆ, ಅವನು
ಆ ಒಂದು ಸ್ಥಿತಿಯನ್ನ ದೇಹಧಾರಿಯಾಗಿ ಇರ್ತಾನೆ. ದೇಹಧಾರಿಯಾಗಿ ಬಂದು ಯಾವುದೋ ಒಂದು ಅಧಿಕಾರದ ನಿಯುಕ್ತನಾಗಿ ಒಬ್ಬ ಮುಕ್ತ ಇದ್ದ. ನೋಡಪ್ಪ, ಈ ಅಧಿಕಾರಕ್ಕೆ ನೀನು ಹೋಗು ಅಂತಂದ್ರು. ಬಂದ ಅವನು, ಆ ಅಧಿಕಾರದಲ್ಲಿ ನಿಯುಕ್ತನಾಗಿರ್ತಾನೆ. ಮತ್ತೆ ಏನಾಯ್ತು, ಈ ಅಧಿಕಾರ ಮುಗೀತು, ನಿನಗೆ ಇನ್ನೂ ಮುಗಿದಿಲ್ಲ, ನೋಡು ಅಲ್ಲಿ ಹೋಗು, ಇನ್ನೊಂದಿದೆ, ಅಲ್ಲೂ ಸ್ವಲ್ಪ ಅಧಿಕಾರ ಇದೆ ನಿನಗೆ, ಅದನ್ನು ನಿರ್ವರ್ತನೆ ಮಾಡು, ನಿರ್ವರ್ತನೆ ಮಾಡ್ಬಿಟ್ಟು ಬಾ ಅಂತಂತ ಅಧಿಕಾರ ಅವನಿಗೆ ನಿಯೋಜನೆ ಮಾಡ್ತಾರೆ. ನಿಯೋಜನೆ ಮಾಡಿದಾಗ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅವನು ಒಂದು ದೇಹ ತಗೊಂಡು ಆ ಅಧಿಕಾರವನ್ನು ಪಡೆದು ಬಂದ. ಯಾವ ದೇಹವನ್ನ ಪಡೆದು ಅಧಿಕಾರಕ್ಕೆ ಬಂದನೋ ಆ ದೇಹವನ್ನ ಒಂದು ಪಕ್ಷ ಒಂದು ವಿಧದಲ್ಲಿ ಆ ದೇಹ ಇಟ್ಕೊಂಡು ಅವನು ಹಾಗೆ ಇರ್ತಾನೆ. ಇಟ್ಕೊಂಡೇ ಇನ್ನೊಂದು ದೇಹ ಪಡೆದು ಅವನು ಅಲ್ಲಿ ಅಧಿಕಾರ ಪಡೆದು ಆಗ್ಬೋದು. ಅಥವಾ ಇಲ್ಲಿ ಅಧಿಕಾರ ಮುಗಿದ ಮೇಲೆ ಈ ದೇಹ ಹೋಗುತ್ತೆ, ಇನ್ನೊಂದು ದೇಹ ಪಡಿಬೋದು. ಕ್ರಮವಾಗಿ, ಕ್ರಮೇಣ ಅಥವಾ ಯುಗಪತ್. ಈ ದೇಹ ಇದ್ಕೊಂಡಿರುವಾಗನೇ ಯಾವುದೋ ನಿಯುಕ್ತನಾಗಿರ್ತಾನೆ. ಈಗ ನೋಡಿ, ಪರಮೇಶ್ವರ ಇದ್ದ, ಅವನು ಯಾವನ ಒಬ್ಬನು ಹೇಳ್ದ ಮುಕ್ತ ಜೀವಿಗೆ, ಮುಕ್ತ ಸ್ಥಿತಿ ಇದ್ದವನಿಗೆ, ನೋಡಪ್ಪ ನೀ ಇದನ್ನ ಮಾಡು, ಆಮೇಲಿಂದ ಅದನ್ನ ಮಾಡು ಅಂತ ಹೇಳ್ದ. ಮುಕ್ತ ಅವನು ಮೊದಲು ಇದಕ್ಕೆ ಹೋದ, ಈ ಕೆಲಸ ಮಾಡ್ತಾ ಇದ್ದ. ಈ ಕೆಲಸ ಮಾಡ್ಬೇಕಾದ್ರೇನು, ಶರೀರ ಇಂದ್ರಿಯ ಮನಸ್ಸು ಎಲ್ಲ ಬೇಕು. ಯಾಕೆಲ್ಲ ಕೆಲಸ ಮಾಡ್ಬೇಕಾದ್ರೆ ಲೋಕ ಕಲ್ಯಾಣ ಮಾಡ್ಬೇಕಾದ್ರೆ ಬೇಕು. ಶರೀರ ಇಂದ್ರಿಯ ಮನಸ್ಸು ಬಂತು, ಇಟ್ಕೊಂಡ. ಇನ್ನೊಂದು ಬಂತಲ್ಲ, ಇನ್ನೊಂದು ನಿಯುಕ್ತನಾಗಿದ್ನಲ್ಲ, ಅದನ್ನು ಮಾಡಬೇಕು. ಅದನ್ನು ಮಾಡ್ಬೇಕಾದ್ರೆ ಇವನು ಬೇಕಾದ್ರೆ ಆ ಶರೀರ ಇದ್ದಾಗೇನೆ ಇವನು ಮಾಡಿಬಿಡ್ಬೋದು. ಇಲ್ಲ ಅಂದ್ರೆ ಆ ಶರೀರ ಬಿದ್ದೋದ ಮೇಲೆ ಆ ಅವತಾರ ಮುಗಿದ್ಮೇಲೆ ಈ ಅವತಾರಕ್ಕೆ ಮಾಡ್ಬೋದು ಅಷ್ಟೆ. ಹೇಗೆ ಬೇಕಾದ್ರೂ ಯಾಕೆ ನೋಡಿ, ಹೇಗೆ ಬೇಕಾದ್ರೂ ಮಾಡ್ಬೋದು ಅಂತೇಳಿ ಹೇಳೋದಕ್ಕೆ ಏನು ಅರ್ಥ ಗೊತ್ತದೆ? ವಿವಕ್ಷಿತ ಅಂಶ. ಇದರಲ್ಲಿ ನಮಗೆ ಯಾವ ತಾತ್ಪರ್ಯವೂ ಇಲ್ಲ. ಹೇಗೆ ಬೇಕಾದ್ರೂ ಮಾಡ್ಬೋದು ಕಣ್ರಿ, ಅದಕ್ಕೆ ಹೇಳಿಲ್ಲ. ತಾತ್ಪರ್ಯ ಇದ್ದಿದ್ರೆ ಹೀಗೇ ಮಾಡಬೇಕು ಅಂತ ಹೇಳ್ತಾ ಇದ್ರು. ತಾತ್ಪರ್ಯ ಇಲ್ಲ. ದೇಹ ಇದ್ದಾಗಲೇ ಹೋಗ್ಬೋದು ಕಣ್ರಿ, ಅಥವಾ ದೇಹ ಇಲ್ಲದೆ ಇದ್ದಾಗಲೂ ಹೋಗ್ಬೋದು ಕಣ್ರಿ ಅಂತ. ನೋಡಿ ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಈ ಒಂದು ಭಾಗ ತಗೊಂಡು ಕೆಲವರು ಓಹೋ ನೋಡಿ, ಶಂಕರಾಚಾರ್ಯರು ಪರಕಾಯ ಪ್ರವೇಶವನ್ನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ? ಆ ಶರೀರವನ್ನ ಬಿಡದೆ ಆಸೆ ಇಟ್ಕೊಂಡು ಯಾವುದೋ ಯೋಗ ಸ್ಥಿತಿಯಲ್ಲಿ ಅವನು ಇನ್ನೊಂದು ಆ ಅಧಿಕಾರ ಅದನ್ನು ನಿರ್ವರ್ತನೆ ಮಾಡೋದಕ್ಕೆ ಇನ್ನೊಂದು ಜನ್ಮ ಪಡಿತಾನೆ, ಇನ್ನೊಂದು ದೇಹ ಪಡಿತಾನೆ. ಈ ದೇಹ ಹಾಗೆ ಇರುತ್ತೆ. ಹೀಗೆ ಹೇಳಿರೋದ್ರಿಂದ ಇದು ಏನಾಯ್ತಿದು? ಪರಕಾಯ ಪ್ರವೇಶ. ಅಲ್ಲೇ ಇರ್ತಾನೆ ಅವನು, ಇದೊಂದು ದೇಹಕ್ಕೆ ಹೋಗ್ತಾನೆ. ಓ ಹೇಳಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಹೇಳಿರೋದು ಪರಕಾಯ ಪ್ರವೇಶವನ್ನು ಸಿದ್ಧ ಮಾಡೋದಕ್ಕಲ್ಲ. ಮತ್ತೆ ಇದರಲ್ಲಿ ಇದೆಲ್ಲ ಇದೆಯಲ್ಲ, ಅವನು ಅಧಿಕಾರ ಪಡಿತಾನೆ, ಬರ್ತಾನೆ, ಉದ್ಧಾರ ಮಾಡ್ತಾನೆ, ಲೋಕ ಇದೆ, ಜನರಪ್ಪ, ಇವೆಲ್ಲ ಇದೆಯಲ್ಲ, ಇವೆಲ್ಲದರಲ್ಲೂ ಕೂಡ ನಮಗೆ ಯಾವ ತಾತ್ಪರ್ಯವೂ ಇಲ್ಲ ಅಂತ ಅನ್ನೋದು ಅರ್ಥ. ಯಾಕೆ? ಪರಿಚಯ ಬಂದಿದೆ ನೋಡಪ್ಪ, ನೀನು ಅದನ್ನ ಸಂಶಯ ಕೇಳದೆ, ಅದಕ್ಕೆ ಹೇಳ್ತಾ ಇದ್ದೇವೆ ಅಷ್ಟೇ ಹೇಳಿ ಕ್ರಮೇಣ ಅಧಿತಿಷ್ಠಂತಿ ನ ಚ ಏತೆ ಜಾತಿಸ್ಪರಾಹ ಇತ್ಯುಚ್ಯಂತೆ ಚವಯತ ಏವೈತೆ ಇತಿ ಸ್ಮೃತಿ ಪ್ರಸಿದ್ಧೇ. ಇವರಿಗೇನಾಯಿತು? ಇವರು ಆಧಿಕಾರಿಕ ಪುರುಷರು. ಇವರು ಅಧಿಕಾರ ನಿಯುಕ್ತರಾಗಿರ್ತಾರೆ. ಈ ಒಂದು ದೇಹ ಪಡೆದಿರ್ತಾನೆ, ಯಾವ್ದು ಹೆಸರು ಬಂದಿರುತ್ತೆ ಇವನಿಗೆ, ರಾಮಣ್ಣ ಅಂತ. ಅಲ್ಲಿ ಅಧಿಕಾರ ಮುಗಿಯುತ್ತೆ. ತಿರ್ಗಾ ಇನ್ನೊಂದು ಅಧಿಕಾರ ಕೃಷ್ಣಪ್ಪ ಅಂತ ಇನ್ನೊಂದು ಕಡೆ ಹೋಗಿ ಅಧಿಕಾರ ಪಡಿತಾನೆ. ಹಾಗಿದ್ರೂ ಕೂಡ ಇವನು ಯಾರಿವನು? ಇವನು ರಾಮಪ್ಪನೂ ಅಲ್ಲ, ಕೃಷ್ಣಪ್ಪನೂ ಅಲ್ಲ, ಇವನು ಮುಕ್ತನೇ. ಆ ಮುಕ್ತ ಅಂತಕ್ಕಂಥದ್ದು ಇವನಿಗಿದ್ದೇ ಇರುತ್ತೆ. ಆದರೆ ಇನ್ನೊಂದು ವಿಧವಾಗಿರ್ತಕ್ಕಂಥ ಈ ಥರ ಜನ್ಮಾಂತರಕ್ಕೆ ಹೋಗೋದು ಬರೋದು ಇಲ್ಲದ ಇದೆ. ಯಾವುದದು ಅಂದರೆ ಜಾತಿ ಸ್ಮರರು. ಈ ಜಾತಿ ಸ್ಮರರು ಏನು ಅಂದರೆ, ಈ ಜಾತಿ ಸ್ಮರರು ಕೂಡ ಅವರೂ ಕೂಡ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾರೆ, ಆಗ್ತಾರೆ.
ಆದರೆ ಅವ್ರಿಗೇನು ನಾನು ಹಿಂದಿನ ಜನ್ಮದಲ್ಲಿ ಈ ಥರ ಆಗಿದ್ದೆ, ನಾನು ಇದಾಗಿದ್ದೆ ಅಂತೆಲ್ಲ ಗೊತ್ತು. ಏನೋ ಯೋಗ ಸಿದ್ಧಿಯಿಂದ ಪಡ್ಕೊಂಡಿರ್ತಾರೆ, ಯಾವುದಕ್ಕೆ ಏನೋ ಏನಲ್ಲ ಗೊತ್ತು. ನಾನು ಹಿಂದಿನ ಜನ್ಮದಲ್ಲಿ ಇದಾಗಿದ್ದೆ, ಹಿಂದಿನ ಜನ್ಮದಲ್ಲಿ ನೋಡಿ ನಾನು ಇಂಥ ದೇಶದಲ್ಲಿ ಹುಟ್ಟಿದ್ದೆ ಏನೋ ಹೇಳ್ತಾರೆ. ಈವಾಗ ಏನು ಮಾಡಿದ್ದಾರೆ, ಈಗ ಇನ್ನೇನೋ ಹುಟ್ಟಿದ್ದೇನೆ ಅಂತ ಹೇಳ್ತಾನೆ. ಹೀಗೆ ಹೇಳುವಾಗ ಜಾತಿ ಸ್ಮರರು ಏನಾಗ್ತಾರೆ, ಇವರಿಗೆ ಹಿಂದಿನ ಜನ್ಮದ ಜ್ಞಾನವಿದ್ದರೂ ಕೂಡ ಅವರು ಹಿಂದಿನ ಜನ್ಮದಲ್ಲಿ ಇದ್ದ ಈ ನಾಮರೂಪ ಸ್ಥಿತಿ ಇದನ್ನ ಇಲ್ಲಿ ಪಡೆಯೋದಿಲ್ಲ. ಮುಕ್ತರೇನು ಅಧಿಕಾರಿಕ ಪುರುಷನಾಗ್ತಾರೆ, ಅವ್ರು ಹಿಂದಿನ ಜನ್ಮದಲ್ಲೂ ಯಾವತ್ತೂ ಮುಕ್ತರೇ, ಆ ಮುಕ್ತ ಸ್ಥಿತಿಯನ್ನೇ ಇವತ್ತಿಗೂ ಪಡ್ಕೊಂಡಿರ್ತಾರೆ. ಇವತ್ತಿಗೂ ಅರೆ ಮುಕ್ತರೇ ಅವರು. ಶಂಕರಾಚಾರ್ಯರನ್ನ ಮುಕ್ತರು ಅಂತ ಹೇಳೋದು. ಅವ್ರು ಇನ್ನೊಂದು ಜನ್ಮ ಏನಾರ ಪಡೆದೆ, ಕೃಷ್ಣ ಮುಕ್ತನೇ, ಶ್ರೀರಾಮಚಂದ್ರ ಮುಕ್ತನೇ, ನರಸಿಂಹ ಮುಕ್ತನೇ, ಎಲ್ಲ ಅವತಾರ ಬೇರೆ ಬೇರೆ ಮುಕ್ತರೇ ಅವರು, ಅದನ್ನು ಬಿಟ್ಕೊಡೋದಿಲ್ಲ. ಆದರೆ ಈ ಜಾತಿ ಸ್ಪರ್ಧೆ ಏನಾಗ್ತಾರೆ, ಅವರು ಆ ಮುಕ್ತು ಅಂತ ಕರೆಸ್ಕೊಳ್ಳೋದಿಲ್ಲ. ಆವಾಗ ಏನ್ ದೇಹ ಪಡ್ಕೊಂಡಿರ್ತಾರೋ ಆ ಮೂಲಕ ಕರೆಸ್ಕೊಳ್ತಾರೆ ಅಷ್ಟೆ. ಅವರಿಗೆ ಜಾತಿ, ಆದ್ರೆ ಅವ್ರ ಹಿಂದದ ನೆನಪಿರುತ್ತೆ, ಗೊತ್ತವರಿಗೆ ಅವರೇ ಇವರು, ನಾನೇ ಇವನು ಅಂತ ಗೊತ್ತಿರುತ್ತೆ. ಆದರೆ ಇವನು ಆ ಹೆಸರಿನಿಂದ ಕರೆಯಲ್ಪಡುವುದಿಲ್ಲ, ಮುಕ್ತನಲ್ಲ ಇವನಿಗೆ ಕರೆಯೋದಿಲ್ಲ ಅಂತೇಳಿ ಒಂದು ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲ ಇದು ಈ ಶ್ರುತಿಯಲ್ಲಿ ಬರ್ತಕ್ಕಂಥ ಉದಾಹರಣೆಗಳು. ಆ ಉದಾಹರಣೆಯನ್ನ ನಾಳೆ ದಿವಸ ನೋಡೋಣ. ಮತ್ತೆ ನನಗೊಂದು ನೆನ್ನೆ ಒಂದು ಇದಾಕಿದ್ದೆ, ಇನ್ವಿಟೇಷನ್, ಆಹ್ವಾನ ಪತ್ರಿಕೆ ಈ 28